ಟರ್ಕಿಶ್ ಅವರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಟಿಯಾದ ಶ್ರುತಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಶ್ರುತಿ ಮ್ಯಾಮ್, ನಿಮ್ಮ ಗಾಡ್ ಫಾದರ್ ಇನ್ನು ಮುಂದೆ ಇರೋದಿಲ್ಲ, ಎಷ್ಟು ನೋವಾಗುತ್ತೆ? ಅಲ್ಲ, ಅವರು ಈಸ್ ನಾಟ್ ಮೈ ಗಾಡ್ ಫಾದರ್, ಈಸ್ ಮೈ ಗಾಡ್. ದ್ವಾರಕೀಶಣ್ಣ ಹೆಚ್ಚಿಗೆ ಹೇಳೋಕ್ಕೇನು ಶಕ್ತಿ ಇಲ್ಲ ನನಗೆ. ಸಿನಿಮಾ ಶೂಟಿಂಗ್ಗಳು ಮಾಡಬೇಕಾದ್ರೆ ನನಗೆ ಅವ್ರ 5 ಜನ ಮಕ್ಕಳು, ಗಂಡು ಮಕ್ಳಿಗೆ ಬಿಟ್ಟರೆ ಅವ್ರ ನೆಕ್ಸ್ಟ್ ಹೆಸರಿಟ್ಟಿದ್ದೆ ನನಗೆ. ಶೂಟಿಂಗ್ ಮಾಡ್ಬೇಕಾದ್ರೆ ನನಗೋಸ್ಕರ ಅಂತ ಶ್ರುತಿ ಸಿನಿಮಾ ಎಲ್ಲ ಹಿಟ್ಟಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ರು, ಶ್ರುತಿ ಹಾಕಿದ ಹೆಜ್ಜೆ ಅಂತ. ಅಣ್ಣ ಆವಾಗಲೂ ಹೇಳೋರು, ನಿನ್ನ ಹೆಜ್ಜೆ ಒಂದು ಇತಿಹಾಸ ಆಗ್ಬೇಕು ಕಣೋ, ನಾನು ಇಂಟ್ರೊಡ್ಯೂಸ್ ಮಾಡಿರೋ ಹುಡುಗಿ, ಅದಕ್ಕೋಸ್ಕರ ಅದಕ್ಕೊಂದು ಟೈಟ್ಲ್ ಇಟ್ಟಿದ್ದೀನಿ ಅಂತ ಶ್ರುತಿ ಹಾಕಿದ ಹೆಜ್ಜೆ ಅಂತ ಇಟ್ಟು ಶೂಟಿಂಗಲ್ಲಿ ಜೊತೇಲಿ ಇದ್ದಾಗಲೆಲ್ಲ ನನಗೊಂದು ಆಸೆ ಇದೆ ಮರಿ, ನೆರವೇರಿಸ್ಕೊಡ್ತೀಯ ಅಂತ. ಹೇಳಿ ಅಣ್ಣ, ನಾನು ಇಂಡಸ್ಟ್ರಿಲಿ ತುಂಬ ಕಳ್ಕೊಂಡಿದ್ದೀನಿ ಕಣೋ, ಅಷ್ಟೇ ಗಳಿಸಿದ್ದೀನಿ ನಾನು. ಆದರೆ ನನ್ನ ಕೊನೆಯ ಆಸೆ ಏನು ಅಂದರೆ, ನಾನು ಸತ್ತಾಗ ನನ್ನ ಸುತ್ತ ನಾನು ಇಂಟ್ರೊಡ್ಯೂಸ್ ಮಾಡಿರುವಂಥ ಹೀರೋಗಳು ಕೂತ್ಕೊಂಡು ಕಣ್ಣೀರು ಹಾಕ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಅಂತ ಹೇಳೋರು. ಐ ಡಿಡ್ ಇಟ್ ಟುಡೇ, ಥಿಂಕ್ಸ್ ಅಷ್ಟೇ. ಐ ಆಮ್ ಬ್ಲೆಸ್ಡ್ ದಟ್ ಐ ವರ್ಕ್ ವಿತ್ ದ್ವಾರಕೀಶಣ್ಣ. ಅವರು ಹೇಳ್ಕೊಟ್ಟಂಥ ಪಾಠಗಳು ನನಗಿವತ್ತಿಗೂ ಸಹಾಯ ಆಗ್ತದೆ. ನನ್ನ ಬದುಕಿಗೆ ದಾರಿಯಾಗಿದೆ. ಹೆಸರಿಟ್ಟವ್ರು ಮಾತ್ರ ಅಲ್ಲ, ಹೆಸರು ಮಾಡೋದಕ್ಕೂ ಅವಕಾಶ ಕೊಟ್ಟವರು ದ್ವಾರಕೀಶಣ್ಣ. ಅವ್ರ ಋಣನ ನಾನು ಯಾವತ್ತಿಗೂ ಮರಿಲಾರೆ. ಸದ್ಗತಿ ಸಿಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮೇಡಮ್, ಇವತ್ತು ಶ್ರುತಿ ಅಂತ ಏನಾದರೂ ಒಬ್ಬ ದೊಡ್ಡ ಹೀರೋಯಿನ್ ಕನ್ನಡ ಸಿನಿಮಾ ರಂಗದಲ್ಲಿ ಇದ್ದರೆ ಅದಕ್ಕೆ ಅವರೇ ಕಾರಣ. ಶ್ರುತಿ ಹೆಜ್ಜೆ ಇಟ್ಟಾಗ ಅಂತ ಏನೋ ಹೇಳಿದ್ರಿ ನೀವು, ಇವತ್ತು ಇನ್ನೂ ಹೆಜ್ಜೆ ಮುಂದುವರಿತಾನೆ ಇದೆ, ಅವರ ನೆನಪಲ್ಲಿ ಇನ್ನೂ ಮುಂದುವರಿಯುತ್ತಲೇ ಇರುತ್ತೆ. ಅದನ್ನೇ ಹೇಳಿದ್ನಲ್ಲ, ಅವ್ರಿಗೆ ಇದ್ದಂಥ ಶಕ್ತಿನೇ ಅದು. ಅವರು ಬೆಳೆಯೋದು ಮಾತ್ರ ಅಲ್ಲದೆ ಇಂಡಸ್ಟ್ರಿಯಲ್ಲಿ 100 ಜನ ಕಲಾವಿದರನ್ನು ಬೆಳೆಸೋವಂಥ ಆಸೆ, ಶಕ್ತಿ, ಕನಸು ಎಲ್ಲ ಇತ್ತು ದ್ವಾರಕೀಶಣ್ಣನಿಗೆ. ನಾನೊಬ್ಬಳೇ ಇಲ್ಲ, ವಿನೋದ್ ರಾಜ್ ಅವರಾಗಿರ್ಬೋದು, ಭವ್ಯ ಆಗಿರ್ಬೋದು, ಸುಮಾರು ಜನ. ಅಣ್ಣನಿಗೆ ಶಕ್ತಿ ಇದ್ದಿದ್ರೆ ಇನ್ನೊಂದಿಷ್ಟು ಕಲಾವಿದರನ್ನು ಹುಟ್ಟಾಕ್ತಿದ್ರೋ ಏನೋ. ಅವರು ಅವಕಾಶ ಕೊಟ್ಟಂಥ, ಬದುಕು ಕೊಟ್ಟಂಥ ಹಲವಾರು ಕಲಾವಿದರಲ್ಲಿ ನಾನು ಒಬ್ಬಳು ಅಷ್ಟೇ. ಅವರು ಪಾಠಗಳು ಯಾವ ರೀತಿ ನಿಮಗೆ ಮಾರ್ಗದರ್ಶನ ಆಯಿತು ಶ್ರುತಿ ಅಮ್ಮ? ನನ್ನ ಜೀವನದುದ್ದಕ್ಕೂ ಇರುತ್ತೆ. ನನಗೆ ಸಿನಿಮಾದಲ್ಲಿ ಮಾತ್ರ ಅಲ್ಲ, ನನ್ನ ಬದುಕಿಗೂ ಸಹಾಯ ಆಗುವಂಥ ಪಾಠಗಳನ್ನು ಅಣ್ಣ ಹೇಳ್ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಇದಿಷ್ಟು ಶ್ರುತಿ ಅವರ ಮಾತು. ತುಂಬ ಭಾವುಕರಾಗಿದ್ದಾರೆ. ಅವರು ಹೇಳ್ತಾ ಇದ್ರು, ಅವ್ರು ನನಗೆ ಗಾಡ್ ಫಾದರ್ ಅಲ್ಲ, ಗಾಡ್ ಅಂತ ಹೇಳ್ಬಿಟ್ಟು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.